ನಮಸ್ಕಾರ ಸ್ನೇಹಿತರೆ, ನಾನು ಕೃಷ್ಣಮೂರ್ತಿ ಎನ್ ಬಿ, ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಚಾರ ಭಾರತೀಯ ವಿಚಾರಗಳ ಮೇಲೆ, ಭಾರತೀಯ ಶಿಕ್ಷಣದ ಮೇಲೆ, ಭಾರತೀಯ ಸಮಾಜಶಾಸ್ತ್ರೀಯ ಅಧ್ಯಯನಗಳ ಮೇಲೆ ಈ ವಸಾಹತುಶಾಹಿ ಪ್ರಜ್ಞೆ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಮತ್ತು ನಮ್ಮ ಎಲ್ಲ ವಿಚಾರಗಳ ಮೇಲೆಯೂ ಕೂಡ ಈ ವಸಾಹತುಶಾಹಿ ಪ್ರಜ್ಞೆ ಅಂತಕ್ಕಂಥ ಬೀರಿರುವ ಪ್ರಭಾವದಿಂದಾಗಿ ಇವತ್ತು ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಹೇಗಿದೆ, ಇವತ್ತಿನ ಹಲವಾರು ಸಮಸ್ಯೆಗಳ ಮೂಲವನ್ನು ಈ ವಸಾಹತು ಪ್ರಜ್ಞೆಯಲ್ಲಿ ನಾವು ಹೇಗೆ ನೋಡಬಹುದು ಅಂತಕ್ಕಂಥದ್ದು, ಆ ಒಂದು ವಿಚಾರಗಳನ್ನು ನಮ್ಮ ಇಲ್ಲಿಯವರೆಗಿನ ಚಿಂತನೆಗಳಿಗೂ ಕೂಡ ಸವಾಲೊಡ್ಡುವಂತೆ ಅದರ ಮೂಲವನ್ನೇ, ಆ ಸಮಸ್ಯೆಗಳ ಮೂಲವನ್ನೇ ಕೆದಕ್ತಕ್ಕಂತಹ ಹಲವು ಲೇಖನಗಳ ಒಂದು ಪುಸ್ತಕ ವಸಾಹತು ಪ್ರಜ್ಞೆಯ ವಿಶ್ವರೂಪ ಅಂತಕ್ಕಂಥ ಒಂದು ಪುಸ್ತಕ. ಮತ್ತು ಈ ಪುಸ್ತಕವನ್ನು ಬೌದ್ಧಿಕ ದಾಸ್ಯದಲ್ಲಿ ಭಾರತ ಅಂತಕ್ಕಂಥ ಒಂದು ಟೈಟಲ್ ನಡಿಯಲ್ಲಿ ಪ್ರೊಫೆಸರ್ ರಾಜಾರಾಮ್ ಹೆಗ್ಡೆ ಅವರು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಇದರ ಮೂಲ ಪುಸ್ತಕ ಎಸ್.ಎನ್. ಬಾಲಗಂಗಾಧರ ಅವರು ಬರೆದಿರ್ತಕ್ಕಂಥದ್ದು. ಸುಮಾರು 3 ದಶಕಗಳ ಕಾಲ ಎಸ್.ಎನ್. ಬಾಲಗಂಗಾಧರ್ ಅವರು ಭಾರತೀಯ ಸಾಂಪ್ರದಾಯಿಕ ಚಿಂತನೆಗಳು, ಭಾರತೀಯ ಸಮಾಜಶಾಸ್ತ್ರೀಯ ಅಧ್ಯಯನಗಳು ಮತ್ತು ಐರೋಪ್ಯ ಸಮಾಜಶಾಸ್ತ್ರೀಯ ಅಧ್ಯಯನಗಳು ಎರಡನ್ನೂ ಕೂಡ ತುಲನೆ ಮಾಡಿ ದೀರ್ಘವಾದಂಥ ಅಧ್ಯಯನವನ್ನು ಮಾಡಿದ್ದಾರೆ. ಅವರ ಅಧ್ಯಯನದ ಪ್ರತಿಫಲವಾಗಿ ಹೇಗೆ ಭಾರತದ ಪ್ರತಿ ವಿಚಾರಗಳು ಕೂಡ ಐರೋಪ್ಯ ಅಥವಾ ಈ ಒಂದು ಪಾಶ್ಚಿಮಾತ್ಯ ಚಿಂತನೆಗಳಿಂದ ಪ್ರಭಾವಿತವಾಗಿ ಕುಲುಗೆಟ್ಟು ಹೋಗಿದ್ದಾವೆ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ತಮ್ಮ ಲೇಖನಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಆ ಒಂದು ಲೇಖನ ಮಾಲೆಯಲ್ಲಿ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಒಂದು ಲೇಖನ ದಿಕ್ಕುಗೆಟ್ಟ ಧರ್ಮ ಅಂತಕ್ಕಂಥದ್ದು. ಈ ಲೇಖನವನ್ನು ಪ್ರಾರಂಭವನ್ನು 2 ರೀತಿಯ ವಾಕ್ಯಗಳಿಂದ ಲೇಖಕರು ಪ್ರಾರಂಭವನ್ನು ಮಾಡ್ತಾರೆ. ಒಂದು ರೀತಿಯ ವಾಕ್ಯ, ಮೊದಲನೇ ವಾಕ್ಯ ಅಂತೇಳಿ ನಾವು ತಗೊಂಡ್ರೆ, ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು ಅಂತಕ್ಕಂಥದ್ದು. ಈ ಮಾತುಗಳನ್ನ ನೀವು ಗಮನಿಸ್ಬೋದು. ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು. ಹಿಂದೂ ಧರ್ಮ ಅಂತಕ್ಕಂಥದ್ದು ಒಂದು ಶೋಷಣೆಯ ಸಾಧನವಾಗಿರ್ತಕ್ಕಂಥದ್ದು. ಈ ಹಿಂದೂ ಧರ್ಮ ಹಲವಾರು ಒಂದು ಅಂಧ ಆಚರಣೆಗಳನ್ನು, ಅಮಾನವೀಯ ಆಚರಣೆಗಳನ್ನ ಹೊಂದಿರತಕ್ಕಂಥದ್ದು. ಈ ಥರದ ಹೇಳಿಕೆಗಳನ್ನು ಪ್ರಗತಿಪರರು, ಬುದ್ಧಿಜೀವಿಗಳು, ಹಲವಾರು ಜನರು ಕೊಡ್ತಕ್ಕಂಥದ್ದನ್ನು ನಾವಿವತ್ತು ಗಮನಿಸ್ತೀವಿ. ಇದು ಒಂದು ರೀತಿಯ ವಾಕ್ಯಗಳು. ಇನ್ನು ಎರಡನೇ ರೀತಿಯ ವಾಕ್ಯವನ್ನು ನೀವು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಮಾತಾಡ್ತಕ್ಕಂಥ, ಸಹಜವಾಗಿ ಮಾತಾಡ್ತಕ್ಕಂಥ ವಿಚಾರಗಳಲ್ಲಿ ನಾವು ಗಮನಿಸಿದಾಗ ಇನ್ನೊಂದು ರೀತಿಯದ್ದೇ ಆದಂಥ ವಾಕ್ಯಗಳು ನಮಗೆ ಸಿಗ್ಬರ್ತವೆ. ಇನ್ನು ಅವನು ಧರ್ಮಿಷ್ಠನಾಗಿದ್ದಾನಪ್ಪ, ಅವನು ಧರ್ಮಪ್ರಭು, ಈ ಧರ್ಮ ಕಡಿಮೆಯಾಗಿ ಅಧರ್ಮ ಹೆಚ್ಚಾಗಿರೋದ್ರಿಂದ ಇವತ್ತು ಭೂಮಿ ಮೇಲೆ ಮಳೆ ಬೆಳೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ದಯವೇ ಧರ್ಮದ ಮೂಲವೀಯ ಅಂತಕ್ಕಂಥದ್ದು ಆಯ್ತಲ್ಲ. ಅದೇ ರೀತಿಯಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಕ್ಕಂಥ ಪದಗಳು. ಈ ಒಂದು ವಾಕ್ಯಗಳನ್ನು ಕೂಡ ನಾವು ಎರಡನೇ ರೀತಿಯಲ್ಲಿ ಇಟ್ಟು ಗಮನಿಸೋಣ. ಒಂದು ರೀತಿಯ ವಾಕ್ಯಗಳು ನಮ್ಗೆ ಹೇಳ್ತವೆ ಈ ರಾಜಕೀಯವನ್ನು ಧರ್ಮದಿಂದ ಹೊರಗಡೆ ಇರಬೇಕು, ಹಿಂದೂ ಧರ್ಮ ಅಂತಕ್ಕಂಥದ್ದು ಅಮಾನವೀಯ ಆಚರಣೆಗಳಿಂದ ಕೂಡಿದೆ, ಅದೇ ರೀತಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಒಂದು ಶೋಷಣೆಯ ಸಂಕೇತ ಅಂತಕ್ಕಂಥದ್ದು ಒಂದು ರೀತಿಯ ವಾಕ್ಯವನ್ನು ಇತ್ತೀಚಿನ ಪ್ರಗತಿಪರರು, ಬುದ್ಧಿಜೀವಿಗಳು ಅಂತಕ್ಕಂಥವ್ರು ಮಾತಾಡ್ತಾರೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಪದ ಯಾವುದಪ್ಪ ಅಂತಂದರೆ, ವಾಕ್ಯಗಳು ಯಾವುದಪ್ಪ ಅಂತಂದರೆ, ಅವನು ಧರ್ಮಿಷ್ಠ, ದಯವೇ ಧರ್ಮದ ಮೂಲವಯ್ಯ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ ಅಂತಕ್ಕಂಥದ್ದು. ಈ 2 ವಾಕ್ಯಗಳನ್ನು ನಾವು ಗಮನಿಸಿದಾಗ, ಆ 2ರ ಸಂದರ್ಭಗಳನ್ನು ನಾವು ಗಮನಿಸೋದಾದರೆ, ಈ ಮೊದಲನೇ ರೀತಿಯ ವಾಕ್ಯಗಳನ್ನು ನಾವು ಸಾಮಾನ್ಯವಾಗಿ ರಿಲಿಜಿಯನ್ ಅಂತಕ್ಕಂತಹ ಒಂದು ಇಂಗ್ಲೀಷ್ ಪದದ ತರ್ಜುಮೆಯನ್ನಾಗಿ ನಾವು ಧರ್ಮ ಅಂತೇಳಿ ತಗೊಂಡಾಗ ಆಗ್ತಕ್ಕಂಥದ್ದು. ಇದನ್ನು ಇತ್ತೀಚಿನ ಪ್ರಗತಿಪರರು, ಚಿಂತಕರು ಈ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ರಿಲಿಜಿಯನ್ ಅಂತಕ್ಕಂಥ ಒಂದು ಶಬ್ದವನ್ನು, ನಿರ್ದಿಷ್ಟ ಶಬ್ದವನ್ನು ಧರ್ಮ ಅಂತೇಳಿ ಅದನ್ನು ಭಾಷಾಂತರ ಮಾಡಿದಾಗ ಆದಂತಹದ್ದು ಈ ಮೊದಲನೇ ರೀತಿಯ ವಾಕ್ಯಗಳು. ಅಂದರೆ ರಾಜಕೀಯವನ್ನು ಧರ್ಮದಿಂದ ದೂರ ಇಡಬೇಕು, ಹಿಂದೂ ಧರ್ಮ ಅಂತಕ್ಕಂಥದ್ದು ಹಲವಾರು ಮಾನವೀಯ ಆಚರಣೆಗಳಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಎರಡನೇ ಪದಗಳನ್ನು, ಎರಡನೇ ರೀತಿಯ ವಾಕ್ಯಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಭಾರತೀಯ ಸಂಪ್ರದಾಯಗಳ ಆಧಾರದ ಮೇಲೆ ಅಥವಾ ಭಾರತ ಸಮಾಜದಲ್ಲಿ ಇರ್ತಕ್ಕಂಥ ಅರ್ಥವನ್ನು ನಾವಲ್ಲಿ ಗಮನಿಸಬಹುದು. ಏನು ಅರ್ಥ? ನಾವು ಮೊದಲೇ ಹೇಳಿದ ಹಾಗೆ ಧರ್ಮ ಅಂತಂದರೆ ಒಳ್ಳೆಯದು, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಮಾಡಲೇಬೇಕಾದಂಥ ಒಂದು ಕರ್ತವ್ಯ, ಅದನ್ನು ಧರ್ಮ ಅಂತೇಳಿ ಕರಿತೀವಿ. ಈ ಒಳ್ಳೆಯದನ್ನು ಸ್ಥೂಲವಾಗಿ ನಾವು ಧರ್ಮ ಅಂತೇಳಿ ಕರಿತೀವಿ. ನಾವು ಇವತ್ತು ಭಿಕ್ಷೆ ಬೇಡವನ್ನು ಕೂಡ ನೀವು ಗಮನಿಸ್ಬೋದು, ಧರ್ಮ ಮಾಡಿ ಅಂಥೇಳಿ ಕೇಳ್ತಾರೆ. ಸೊ ಈ ಧರ್ಮ ಅಂತಕ್ಕಂಥದ್ದು ಒಳ್ಳೆಯದು. ಈ ರೀತಿ 2 ವಿಭಿನ್ನ ವಿಚಾರಗಳನ್ನು ನಾವಿಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಈ 2 ವಾಕ್ಯಗಳನ್ನು ನಾವಿಲ್ಲಿ ಗಮನಿಸಬಹುದು. ಲೇಖಕರು ಆ ಒಂದು ಪದವನ್ನು ಇಟ್ಕೊಂಡು ಮೊದಲನೇ ರೀತಿಯ ವಾಕ್ಯದಲ್ಲಿ ಹೇಳಿರ್ತಕ್ಕಂತಹ
ರಿಲಿಜನ್ ಅಂತಕ್ಕಂಥ ಪದದ ಅರ್ಥವನ್ನೇ ಇಟ್ಕೊಂಡು, ಅದನ್ನು ಧರ್ಮ ಅಂತೇಳಿ ಭಾಷಾಂತರಗೊಳಿಸಿರ್ತಕ್ಕಂಥ ವಿಚಾರವನ್ನೇ ಇಟ್ಕೊಂಡು ಅದು ಹೇಗೆ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾ ಹೋಗ್ತಾರೆ. ರಿಲಿಜಿಯನ್ ಅನ್ನೋ ಪದನೇ ಧರ್ಮ ಅಂತೇಳಿ ತಪ್ಪಾಗಿ ಭಾಷಾಂತರವಾದಾಗ ಆ ಭಾಷಾಂತರವಾದಂತಹ ರಿಲಿಜಿಯನ್ ಅಥವಾ ಧರ್ಮ ಅಂತ ಕರೀತಾರೆ, ಅದರ ಮೇಲೆ ರಚಿತವಾದಂತಹ ಎಲ್ಲ ವಾಕ್ಯಗಳು ಕೂಡ ತಪ್ಪಾಗಿದ್ದಾವೆ. ಮತ್ತು ಅದನ್ನು ಬಳಸ್ತಾ ಇರತಕ್ಕಂತಹ ಎಲ್ಲ ಚಿಂತಕರು, ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ತಪ್ಪು ಅರ್ಥವನ್ನು ಹೇಳ್ತಾ ಇದ್ದಾರೆ, ಅಥವಾ ಅವರಿಗೆ ಆ ಪದದ ಅರ್ಥವೇ ಆಗಿಲ್ಲ ಅಂತಕ್ಕಂಥದ್ದನ್ನು ಒಂದು ಉದಾಹರಣೆ ಮೂಲಕ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಒಂದು ವಾಕ್ಯವನ್ನು ತಗೊಳ್ಳೋಣ, ಅವರದ್ದೇ ವಾಕ್ಯವನ್ನು ತಗೊಳ್ಳೋದಾದರೆ, ರಾಜಕಾರಣಿಗಳು, ಚಿಂತಕರು ಇವರು ಬಳಸ್ತಕ್ಕಂಥ ಸಹಜವಾಗಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ವಾಕ್ಯವನ್ನೇ ನಾವು ತಗೊಳ್ಳೋದಾದರೆ, ರಾಜಕೀಯವನ್ನು ಧರ್ಮದಿಂದ ದೂರ ಇಡಬೇಕು. ಈ ಒಂದು ವಾಕ್ಯವನ್ನು ನೀಟಾಗಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ರಾಜಕೀಯವನ್ನು ಧರ್ಮದಿಂದ ದೂರ ಇಡಬೇಕು ಅಥವಾ ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು, ಈ ರೀತಿಯ ಪದಗಳನ್ನು ನಮ್ಮಲ್ಲಿ ಎಲ್ಲ ರಾಜಕಾರಣಿಗಳು, ಜಾತ್ಯತೀತರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು, ಅದೇ ರೀತಿ ಪ್ರಗತಿಪರರು ಅಂದ್ಕೊಂಡಿರ್ತಕ್ಕಂಥ ಚಿಂತಕರುಗಳು, ಇವರೆಲ್ಲರೂ ಕೂಡ ಬಳಸ್ತಾ ಇರ್ತಾರೆ ಸಹಜವಾಗಿ. ಅದೊಂದು ವಾಕ್ಯವನ್ನು ಇಟ್ಕೊಂಡು ಭಾರತೀಯ ಪರಿಸರ ಅಥವಾ ಭಾರತೀಯ ಸಾಮಾಜಿಕ ಪರಂಪರೆಗೂ ಮತ್ತು ಈ ರಿಲಿಜಿಯನ್ ಅಂತಕ್ಕಂಥ ಒಂದು ಆ ರಿಲಿಜಿಯನ್ ಪದ ಹುಟ್ಟುತ್ತಲ್ಲ ಅದರ ಒಂದು ಪರಂಪರೆಗೂ ಕಂಪೇರ್ ಮಾಡಿಕೊಂಡು ಅದು ಅದ್ಭುತವಾದಂಥ ಚಿಂತನೆಯನ್ನು ನಮಗೆ ಲೇಖಕರು ಕೊಡ್ತಾ ಹೋಗ್ತಾರೆ. ಇಲ್ಲಿ ಗಮನಿಸಿ, ಭಾರತೀಯ ಪರಿಸರದಲ್ಲಿ ಅಥವಾ ಭಾರತೀಯ ಸಮಾಜದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥವರು ಧರ್ಮ ಅಂತಕ್ಕಂಥ ಪದವನ್ನು, ಅದಕ್ಕೆ ಅರ್ಥವನ್ನು ನಾವು ಗಮನಿಸಿದ್ದೀವಿ. ಒಳ್ಳೆಯದ್ದು, ಮಾಡಲೇಬೇಕಾದಂಥದ್ದು ನಮ್ಮಲ್ಲಿದೆ. ಒಳ್ಳೆಯದು ಅಂತಂದರೆ ಯಾವುದು? ಹಾಗಾದರೆ ಕಷ್ಟದಲ್ಲಿರ್ತಕ್ಕಂಥವನಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ದಾನವನ್ನು ಮಾಡ್ತಕ್ಕಂಥದ್ದು. ನಮಗೆ ದಾನದ ಜೊತೆ ಧರ್ಮ ಅಂತಕ್ಕಂಥ ಪದ ತುಂಬ ಸಹಜವಾಗಿ ಸೇರಿಕೊಂಡಿದೆ. ದಾನ ಧರ್ಮ ಮಾಡ್ತಕ್ಕಂಥದ್ದು. ನೀವು ಬರೀ ಸಮಾಜದಲ್ಲಿ ನಾವು ಮಾತಾಡ್ತಕ್ಕಂಥ ಮಾತುಗಳನ್ನಷ್ಟೇ, ನಮ್ಮ ಜನರು, ಸುತ್ತಮುತ್ತಲಿನ ಜನರು ಮಾತಾಡ್ತಕ್ಕಂಥ ಮಾತುಗಳನ್ನಷ್ಟೇ ಗಮನಿಸದೆ ಹೋದರೂ ಕೂಡ, ಇನ್ನು ನಾವು ಸಾಹಿತ್ಯಿಕ ಪರಂಪರೆಗೆ ಹೋದರೂ ಕೂಡ ಅಲ್ಲಿಯೂ ಕೂಡ ಧರ್ಮ ಅಂತಕ್ಕಂಥದ್ದಕ್ಕೆ ಇದೇ ರೀತಿಯ ಅರ್ಥಗಳೇ ಇರ್ತಕ್ಕಂಥದ್ದು. ಒಳ್ಳೇದು ಮಾಡೋದು, ಒಳ್ಳೇದು ಒಳ್ಳೇದು ಒಳ್ಳೇದು, ಕಷ್ಟದಲ್ಲಿರ್ತಕ್ಕಂಥವ್ನಿಗೆ ಸಹಾಯ ಮಾಡೋದು. ಹಾಗೆ ಅಧರ್ಮ ಅಂತಂದರೆ ಕೆಟ್ಟದ್ದು, ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಅಧರ್ಮಿ ಅಂತಂದರೆ ಕೆಟ್ಟವನು, ಸಮಾಜದಲ್ಲಿ ಕೆಡುಕನ್ನುಂಟು ಮಾಡ್ತಕ್ಕಂಥವನು ಅಂತಕ್ಕಂಥ ಅರ್ಥವನ್ನು ನಾವು ಭಾರತೀಯ ಪರಂಪರೆಯಲ್ಲಿ ಸ್ಪಷ್ಟವಾಗಿ ಗಮನಿಸ್ತೇವೆ. ಹಾಗಾದರೆ ಇವ್ರು ಹೇಳ್ತಕ್ಕಂಥ ಪದ ಇದೆಯಲ್ಲ, ರಾಜಕೀಯವನ್ನು ಧರ್ಮದಿಂದ ಹೊರಗಿಡಬೇಕು, ಧರ್ಮದಿಂದ ದೂರ ಇಡಬೇಕು ಅಂತ, ಒಂದ್ಸಲ ಯೋಚನೆ ಮಾಡಿ ನೋಡಿ. ಹಾಗಾದರೆ ರಾಜಕೀಯದಲ್ಲಿ ಒಳ್ಳೇದಿರಬಾರ್ದು. ಹಾಗಾದರೆ ರಾಜಕೀಯ ಅಂತಂದರೆ ಅಧರ್ಮನ, ಹಾಗಾದರೆ ಧರ್ಮದಿಂದ ದೂರ ಇಡಬೇಕು ಅಂತನ್ನೋದು ಅಧರ್ಮ ಆಗಿರ್ಬೇಕಲ್ಲ. ಈ ಮಾತನಾಡುವಾಗ, ರಾಜಕೀಯವನ್ನು ಧರ್ಮದಿಂದ ದೂರ ಇಡಬೇಕು ಅನ್ನೋ ಮಾತನಾಡುವಾಗ, ಆ ಮಾತನ್ನಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಾಗಲಿ, ಆ ಮಾತನ್ನಾಡ್ತಾ ಇರ್ತಕ್ಕಂತಹ ಪ್ರಗತಿಪರರಿಗಾಗಲಿ, ಬುದ್ಧಿಜೀವಿಗಳಿಗಾಗಲಿ ಈ ಒಂದು ಅರ್ಥ ಸ್ಪಷ್ಟ ಆಗೋದೇ ಇಲ್ಲ. ಇವತ್ತು ಎಲ್ಲ ಭಾಷಣಕಾರರು, ರಾಜಕಾರಣಿಗಳು, ಬುದ್ಧಿಜೀವಿಗಳೆಲ್ಲರೂ ಕೂಡ ಅದನ್ನೊಂದು ಮೌಲ್ಯ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಒಂದು ಮೌಲ್ಯ ಇದು, ರಾಜಕೀಯವನ್ನು ಧರ್ಮದಿಂದ ಹೊರಗಿರ್ತಕ್ಕಂಥದ್ದು ಮೌಲ್ಯ. ಒಂದ್ಸಲ ನೋಡಿ, ನಾವು ಧರ್ಮ ಅಂತ ಯಾವುದನ್ನು ನಾವು ಧರ್ಮ ಅಂತ ಅಂದ್ಕೊಂಡಿದ್ದೀವೋ ಅದನ್ನು ರಾಜಕೀಯದಿಂದ ಹೊರಗಿಟ್ಟರೆ ಏನೆಲ್ಲ ಸಮಸ್ಯೆಗಳಾಗುತ್ತಪ್ಪ ಅಂತಂದರೆ, ರಾಜಕೀಯದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇರ್ತಾರೆ. ಆ ಒಂದು ಪ್ರಜ್ಞೆಯೇ ಅವರಲ್ಲಿಲ್ಲ. ಹೇಗೆ ಈ ಒಂದು ರಿಲಿಜನ್ ಅನ್ನೋ ಪದವನ್ನು ಧರ್ಮ ಅಂತೇಳಿ ಭಾಷಾಂತರವನ್ನು ಮಾಡಿದಾಗ ಆ ಧರ್ಮವನ್ನು ಹೊರಗಿಡಬೇಕು ಅಂತಕ್ಕಂಥ ಒಂದು ತತ್ವವನ್ನೇ, ಇದು ಭಾರತೀಯ ಚಿಂತನೆ ಅಲ್ಲವೇ ಅಲ್ಲ. ಧರ್ಮವನ್ನು ರಾಜಕೀಯದಿಂದ ಹೊರಗಡೆ ಇರಬೇಕು ಅಂತಕ್ಕಂಥದ್ದು ಭಾರತೀಯ ಚಿಂತನೆ ಅಲ್ಲ. ಇದೊಂದು ಐರೋಪ್ಯ ಚಿಂತನೆ, ಇದೊಂದು ಪಾಶ್ಚಾತ್ಯರ ಚಿಂತನೆ ಆಗಿತ್ತು, ವಸಾಹತು ಚಿಂತನೆ. ಅದನ್ನು ನಾವು ತಗೊಂಡು ನಮ್ಮ ಒಂದು ಪರಿಸರಕ್ಕೆ ತಕ್ಕಂಗೆ ಅದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಏನೆಲ್ಲ ಅಪಸವ್ಯಗಳಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯನ್ನು ಚಿಂತಕರು, ಈ ನಮ್ಮ ಲೇಖಕರು ಕೊಡ್ತಾ ಹೋಗ್ತಾರೆ, ಈ ಒಂದು ಲೇಖನದಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ನೋಡಿ, ನಮ್ಮ ಜನ ಹೇಗೆ ತಗೊಳ್ತಾರೆ, ಆ ರಾಜಕಾರಣಿಗಳು ಆ ಥರ ಹೇಳುವಾಗ, ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು ಅಂತೇಳಿ ಹೇಳುವಾಗ ನಮ್ಮ ಜನ ಅದನ್ನು ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡೋಕ್ಕಲ್ಲ, ಒಂದು ನಿರ್ವಿಕಾರವಾಗಿ ತಗೊಳ್ತಾರೆ ಅಂತ. ಏನೋ ಹೇಳ್ತಾ ಇದ್ದಾನೆ, ನಾವು ಕೇಳ್ಕೊಳ್ಬೇಕಷ್ಟೇ. ಅದನ್ನು ಡೀಪಾಗಿ ಯೋಚನೆ ಮಾಡ್ತಕ್ಕಂಥದ್ದು ಕೂಡ ಪ್ರಯತ್ನವನ್ನು ಜನ ಮಾಡಲ್ಲ. ಅಕಸ್ಮಾತ್ ಯೋಚನೆ ಮಾಡಿದ್ರೆ, ಏನೋ ಇರ್ಬೋದು ಇಲ್ಲಿ ಅಂತೇಳಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಾನು ಓದಿರ್ತಕ್ಕಂಥ ಓದಿಗೂ ಈ ಒಂದು ರಿಲಿಜಿಯನ್ ಅಂತಕ್ಕಂಥ ಪದ, ರಿಲಿಜಿಯನ್ ಅಂತಕ್ಕಂಥದ್ದನ್ನು ಈ ಒಂದು ಪಾಲಿಟಿಕ್ಸಿಂದ ಹೊರಗಡೆ ಇರಬೇಕು ಅಂತಕ್ಕಂಥ ಪದ, ಅದು ನಾನು ಓದಿರೋದು. ಆದರೆ ನಾನು ಬೆಳೆದು ಬಂದಂಥ ಪರಂಪರೆಯಲ್ಲಿ ಎಲ್ಲಿಯೂ ಕೂಡ ಧರ್ಮವನ್ನು ಕೆಟ್ಟದ್ದಂತ ಹೇಳಿಲ್ಲ. ಧರ್ಮ ಅಂತಂದರೆ ಒಳ್ಳೆಯದೇ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು ಅಂತಂದರೆ ಅದರ ಸ್ಪಷ್ಟ ಅರ್ಥ ಏನಪ್ಪ ಅಂತಂದರೆ, ರಾಜಕೀಯದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲೇಬಾರದು ಅಂತಕ್ಕಂಥದ್ದು. ಇಷ್ಟೆಲ್ಲ ಗೊಂದಲಗಳಿಗೆ
ಒಂದು ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ಐರೋಪ್ಯ ರಾಜಕೀಯ ಪರಂಪರೆಯಲ್ಲಿ, ಐರೋಪ್ಯ ಸಮಾಜಶಾಸ್ತ್ರೀಯ ಅಧ್ಯಯನದ ಪ್ರಕಾರ ಅಥವಾ ಅಲ್ಲಿನ ರಾಜಕೀಯಕ್ಕೆ ಅನುಗುಣವಾಗಿ ಅಲ್ಲೊಂದು ವಾಕ್ಯ ಇದೆ, ರಿಲಿಜಿಯನ್ ಔಟ್ ಟು ಬಿ ಸೆಪರೇಟೆಡ್ ಫ್ರಮ್ ದ ಪಾಲಿಟಿಕ್ಸ್ ಅಂತಕ್ಕಂಥದ್ದು. ಅಂದರೆ ಇದರ ನೇರ ಕನ್ನಡ ತರ್ಜಮೆಯನ್ನು ಮಾಡಿ ಅಲ್ಲಿ ಅಪಸವ್ಯಗಳನ್ನ ಮಾಡಿರ್ತಕ್ಕಂಥದ್ದು. ಧರ್ಮವನ್ನು ರಾಜಕೀಯದಿಂದ ದೂರ ಇಡಬೇಕು ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಕನ್ನಡ ತರ್ಜಮೆಯನ್ನು ಮಾಡಿದ್ದಾರೆ. ಈ ವಾಕ್ಯ ಸ್ಪಷ್ಟ ಇದೆ, ಈ ವಾಕ್ಯ ಅವರಿಗೆ ಸ್ಪಷ್ಟ ಇದೆ ಮತ್ತು ಅಲ್ಲಿನ ಸೆಕ್ಯುಲರ್ ರಾಜತಾಂತ್ರಿಕತೆಗೆ ಅಥವಾ ಅಲ್ಲಿನ ಸೆಕ್ಯುಲರ್ ರಾಜಪ್ರಭುತ್ವಗಳಿಗೆ ಇದು ಆಧಾರ ಸ್ತಂಭವಾಗಿರ್ತಕ್ಕಂಥ ವಾಕ್ಯವೇ ಹೌದು. ಆದರೆ ತಪ್ಪಾಗಿರೋದಿಲ್ಲಪ್ಪ ಅಂತಂದರೆ ಅದನ್ನು ಭಾಷಾಂತರಿಸಿ ಭಾರತೀಯ ಒಂದು ಸಾಮಾಜಿಕ ವ್ಯವಸ್ಥೆಗೆ, ಭಾರತೀಯ ರಾಜಕೀಯ ಪರಂಪರೆಗೆ ಅದನ್ನು ಸೇರಿಸಿದಾಗ, ಅದನ್ನು ತಂದು ಇಟ್ಟಾಗ ಇಲ್ಲಿನ ಧರ್ಮ ಅಂತಕ್ಕಂಥ ಒಂದು ಪದವನ್ನು ನೇರವಾಗಿ ಆ ರಿಲಿಜಿಯನ್ನಿನ ಭಾಷಾಂತರವನ್ನು ಮಾಡಿದಾಗ ಇಲ್ಲಿ ಅರ್ಥ ಕೆಟ್ಟೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಈ ವಾಕ್ಯವನ್ನು ಬಳಸುವಾಗ ನಮ್ಮಲ್ಲಿ ಈಗ ಯಾರಾದರೂ ಒಬ್ಬ ರಾಜಕಾರಣಿಗಳು ಅಥವಾ ಮಂತ್ರಿಗಳು ತಾವು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಧಾರ್ಮಿಕ ಮಠಗಳಿಗೆ ಒಂದು ದತ್ತಿ ಸಹಾಯಧನವನ್ನು ಅಥವಾ ಹಣವನ್ನು ರಿಲೀಸ್ ಮಾಡ್ತಾರೆ, ಅಥವಾ ತಾವು ಆಫೀಸಲ್ಲಿ ತಮ್ಮ ಕಚೇರಿಗಳಲ್ಲಿ ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಕರ್ಪೂರ ಹಚ್ತಾರೆ. ಇಂತಹ ವಿಚಾರಗಳನ್ನೇ ಇಟ್ಟುಕೊಂಡು ನಮ್ಮ ರಾಜಕೀಯ ಚಿಂತಕರು, ಅದರಲ್ಲೂ ಕೆಲವರು ಬುದ್ಧಿಜೀವಿಗಳು, ಪ್ರಗತಿಪರರು ಹೇಳ್ತಾರೆ, ಇವರು ಮಾಡ್ತಾ ಇರ್ತಕ್ಕಂಥದ್ದು ಇದು ಪುರೋಹಿತ ಶಾಹಿಗಳ ಹಿಡಿತ. ರಾಜಕೀಯದಲ್ಲಿ ಯಾರೋ ಒಬ್ಬ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ, ಯಾರೋ ಒಬ್ಬ ಆಫೀಸಲ್ಲಿ ತೆಂಗಿನಕಾಯಿ ಹೊಡಿತಾನೆ, ಇಂಥ ಆಚರಣೆಗಳನ್ನೇ ಇಟ್ಕೊಂಡು ಇದನ್ನು ಇದೊಂದು ಪುರೋಹಿತ ಶಾಹಿ ರಾಜಕೀಯದಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದೆ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಇಲ್ಲಿ ನೀವು ಯೋಚನೆ ಮಾಡಬೇಕು, ಈ ರೀತಿ ಮಾತನಾಡುವಾಗ ಆಗ ಅವ್ರು ಹೇಳ್ತಾರೆ ಇದು ಧರ್ಮ, ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಧರ್ಮ, ತೆಂಗಿನಕಾಯಿ ಹೊಡೆಯೋದು ಧರ್ಮ, ವಿಭೂತಿ ಹೆಚ್ಚೋದು ಧರ್ಮ, ದೇವಸ್ಥಾನಕ್ಕೆ ಹೋಗೋದು ಧರ್ಮ. ಹಾಗಾಗಿ ಇದನ್ನು ನೀವು ಹೊರಗಡೆ ಇಡಿ ಅಂತಕ್ಕಂಥದ್ದು. ಈ ಧರ್ಮ ಅನ್ನೋ ಪದಕ್ಕೆ ಇವು ಯಾವ ಆಚರಣೆಗಳು ಕೂಡ ಸೇರ್ಕೊಳ್ಳೋದಿಲ್ಲ, ಒಳ್ಳೇದು ಮಾಡೋದಷ್ಟೇ. ನೀವು ತೆಂಗಿನಕಾಯಿ ಹೊಡೆಯೋದು ಧರ್ಮನ, ವಿಭೂತಿ ಹೆಚ್ಕೊಳ್ಳೋ ಧರ್ಮನ, ಅವೆಲ್ಲವೂ ಕೂಡ ಔಟ್ಡೇಟೆಡ್ ಅನ್ಸುತ್ತೆ. ಅಂದರೆ ಅರ್ಥವೇ ಇಲ್ಲದೆ ಇರತಕ್ಕಂಥ ಮಾತುಗಳನ್ನಾಗಿ ನಾವು ಗಮನಿಸಬೇಕು. ಇಂಥ ಆಚರಣೆಗಳನ್ನ ಇಟ್ಕೊಂಡು ಇವ್ರೇನಾದರೂ ಈ ಮೇಲಿನ ವಾಕ್ಯವನ್ನು, ಧರ್ಮವನ್ನು ದೂರ ಇಡಬೇಕು ರಾಜಕೀಯದಿಂದ ಅಂತೇಳಿ ಹೇಳಲಿಕ್ಕೆ ಹೊರಟಾಗ ಅದರಂಥ ತಪ್ಪು ಮತ್ತೊಂದಿಲ್ಲ, ಅದರಂಥ ಅಪಚಾರ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ರಿಲಿಜಿಯನ್ ಎಂಬ ಸಂಸ್ಥೆಯನ್ನು ರಾಜಕೀಯದಿಂದ ದೂರವಿರಿಸತಕ್ಕದ್ದು ಅಂತಕ್ಕಂಥ ಹೇಳಿಕೆಯಲ್ಲಿ ರಿಲಿಜಿಯನ್ ಅಂತಂದರೆ ಏನು ಅಂತಕ್ಕಂಥ ಅರ್ಥವನ್ನು ತಿಳ್ಕೊಂಡಂಥ ಯಾರೂ ಕೂಡ ಈ ಮೇಲಿನ ಆಚರಣೆಗಳನ್ನ, ಈಗ ಮೊದಲು ಹೇಳಿದಂತಹ ಈ ಒಂದು ವಿಭೂತಿ ಹಚ್ಚೋದು, ಕಾಯಿ ಹೊಡೆಯೋದು, ದೇವಸ್ಥಾನಗಳಿಗೆ ಹೋಗೋದು, ಇಂಥ ಆಚರಣೆಗಳನ್ನು ರಿಲಿಜಿಯನ್ ಅಂತೇಳಿ ಕರೆಯೋದಿಲ್ಲ. ಸೊ ಇಲ್ಲಿ ಹೇಗೆ ಈ ರಿಲಿಜಿಯನ್ ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಟುಕೊಳ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸೋದ್ರೆ, ಯುರೋಪಿನಲ್ಲಿ ಪ್ರಾಚೀನ ಜಾಗತಿಕ ಇತಿಹಾಸವನ್ನು ನಾವು ಗಮನಿಸಿದರೆ ಅಲ್ಲಿ ರೋಮನ್ ಸಾಮ್ರಾಜ್ಯ ನಾಶವಾದ ನಂತರ ಚರ್ಚ್ಗಳು, ಅದರಲ್ಲೂ ಕೂಡ ಕ್ಯಾಥೋಲಿಕ್ ಚರ್ಚ್ಗಳು ಸಂಪೂರ್ಣವಾಗಿ ಇಡೀ ವ್ಯವಸ್ಥೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ, ರಾಜಕೀಯ ಪ್ರಭುತ್ವಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತವೆ. ಅದಕ್ಕೋಸ್ಕರ ಕಾರಣಗಳನ್ನ ಕೊಡ್ತಾ ಹೋಗ್ತವೆ. ಏನು ಕಾರಣಗಳಪ್ಪ? ಈ ಚರ್ಚು ಅಂತಕ್ಕಂಥದ್ದು ದೈವಿಕವಾದಂಥದ್ದು. ಅದರ ಜೊತೆಗೆ ಈ ಸೃಷ್ಟಿಕರ್ತ ನಿಜವಾದ ಸಾರ್ವಭೌಮ, ಏನು ಈ ನಮ್ಮೆಲ್ಲರ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥವನು, ಈ ಭೂಮಿಯ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥವನು, ಜನರ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥವನು ಗಾಡ್, ಅವನೇ ನಿಜವಾದ ಸಾರ್ವಭೌಮ ಅಂತಕ್ಕಂಥವನು. ಅವನ ಉದ್ದೇಶವನ್ನು ಈಡೇರಿಸಲಿಕ್ಕಾಗಿಯೇ ಭೂಮಿ ಮೇಲೆ ನಾವಿರ್ತಕ್ಕಂಥದ್ದು. ಅವನ ಇಚ್ಛೆ ಏನಿತ್ತು, ಗಾಡನ ಇಚ್ಛೆ ಏನಿತ್ತು, ಯಾವ ಉದ್ದೇಶಕ್ಕಾಗಿ ಅವನು ಭೂಮಿಯ ಮೇಲೆ ಜನರನ್ನ ಅವನು ಸೃಷ್ಟಿ ಮಾಡಿದ್ನೋ, ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ನೋ, ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರನೇ ನಾವಿರ್ತಕ್ಕಂಥದ್ದು. ಹಾಗಾಗಿ ಈ ಭೂಮಿಯ ಮೇಲಿರ್ತಕ್ಕಂಥ ಪ್ರಭುತ್ವಗಳು, ರಾಜಕಾರಣಿಗಳು, ಸರ್ಕಾರಗಳೆಲ್ಲ ಏನಿದೆ, ಅವರು ತರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಎಲ್ಲವೂ ಕೂಡ ಅವನ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದನೆಯನ್ನು ಚರ್ಚ್ ಮಾಡ್ತಾ ಹೋಗುತ್ತೆ. ಈ ಕ್ಯಾಥೋಲಿಕ್ ಚರ್ಚ್ ಮಾಡ್ತಾ ಹೋಗುತ್ತೆ. ಅದು ತನ್ನಂತಾನು, ಆ ಕ್ಯಾಥೋಲಿಕ್ ಚರ್ಚ್ ತನ್ನಂತಾನು ರಿಲಿಜಿಯನ್ ಅಂತೇಳಿ ಕರ್ಕೊಳ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು, ರಿಲಿಜಿಯನ್ ಅಂತಂದರೆ ಚರ್ಚ್ ಅಂದರೆ ಆ ಒಂದು ವ್ಯವಸ್ಥೆ ಇತ್ತಲ್ಲ, ಚರ್ಚಿನ ವ್ಯವಸ್ಥೆನ ರಿಲಿಜಿಯನ್ ಅಂತೇಳಿ ಕರೀತಾರೆ. ತನ್ನಂತಾನು ರಿಲಿಜಿಯನ್ ಅಂತೇಳಿ ಕರೆದುಕೊಳ್ಳುತ್ತೆ. ಅದರ ಮೂಲಕ ತಾನು ಹೇಳಿದಂತಹ ಕ್ರೈಸ್ತ ತತ್ವಗಳನ್ನು, ಅದು ಪ್ರತಿಪಾದನೆ ಮಾಡಿದಂಥ ಕ್ರೈಸ್ತ ತತ್ವಗಳನ್ನು ಈ ಲೌಕಿಕ ಜಗತ್ತಿತ್ತಲ್ಲ, ಈ ಒಂದು ರಾಜಕಾರಣಿಗಳು, ಪ್ರಭುತ್ವ, ಸರ್ಕಾರಗಳೇನಿತ್ತು, ಅದು ಕಾನೂನುಗಳ ರೂಪದಲ್ಲಿ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಹಾಗಾಗಿ ಇಡೀ ವ್ಯವಸ್ಥೆ ಆ ಒಂದು ಚರ್ಚಿನ ಪ್ರಭಾವಕ್ಕೆ, ಆ ಒಂದು ರಿಲಿಜಿಯನ್ನಿನ ಪ್ರಭಾವಕ್ಕೆ ಒಳಗೊಂಡಿತ್ತು. ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು, ರಿಲಿಜಿಯನ್ ಅಂತಕ್ಕಂಥದ್ದು ಒಂದು ಸಂಸ್ಥೆ, ಒಂದು ಚರ್ಚಿನ ಒಂದು ಸಂಸ್ಥೆ.
ಈ ಸಾವಿರಾರು ವರ್ಷಗಳ ಕಾಲ ಮುಂದೆ ಇದೇ ರೀತಿಯ ಕ್ಯಾಥೋಲಿಕ್ ಚರ್ಚಿನ ಪ್ರಭಾವ ಇಡೀ ಯುರೋಪಿನಾದ್ಯಂತ ಬೆಳೀತಾ ಹೋಗುತ್ತೆ. ಆದರೆ ಆಧುನಿಕ ಕಾಲದಲ್ಲಿ ಏನಾಗುತ್ತೆ, ಆ ಒಂದು ವಿಚಾರಗಳನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂತಹ ಪಂಗಡಗಳು ಉಟ್ಕೊಳ್ತವೆ. ಆದರೆ ನೀವಿಲ್ಲಿ ಗಮನಿಸಬೇಕು, ಮೂಲವನ್ನು ಅವ್ರು ಪ್ರಶ್ನೆ ಮಾಡೋದಿಲ್ಲ. ಎಲ್ಲ ಪಂಗಡಗಳು ಕೂಡ ಚರ್ಚನ್ನು ಒಪ್ಕೊಳ್ತವೆ, ಕ್ರಿಸ್ತನನ್ನು ಪ್ರವಾದಿ ಅಂತೇಳಿ ಒಪ್ಕೊಳ್ತವೆ, ಬೈಬಲನ್ನು ಧರ್ಮಗ್ರಂಥ ಅಂತೇಳಿ ಒಪ್ಕೊಳ್ತವೆ. ಇವೆಲ್ಲವನ್ನು ಒಪ್ಕೊಂಡು ಅವ್ರು ಮಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಬೈಬಲ್ ಈ ರೀತಿಯಾಗಿ ಹೇಳಿಲ್ಲ, ಈ ರೀತಿಯಾಗಿ ಹೇಳಿದೆ ಅಂತ. ಅಂದರೆ ಆ ಒಂದು ಗ್ರಂಥವನ್ನು ವಿಭಿನ್ನವಾಗಿ ತಮ್ಮದೇ ರೂಪದ ಅರ್ಥ ನಿರೂಪಣೆಯನ್ನು ಮಾಡಲಿಕ್ಕೆ ಕೆಲವು ಪಂಗಡಗಳು ಹೊರಡ್ತವೆ. ಆಧುನಿಕ ಕಾಲದಲ್ಲಿ ಈ ಚರ್ಚನ್ನು ಪ್ರಶ್ನೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ನಂಬ್ತಾರೆ, ಏಕದೇವತಾರಾಧನೆಯನ್ನು ನಂಬ್ತಾರೆ, ಅದ್ರ ಜೊತೆಗೆ ಬೈಬಲಲ್ಲಿ ಹೇಳಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾರೆ. ಆದರೆ ಬೈಬಲ್ ಹೇಳಿರ್ತಕ್ಕಂಥದ್ದು ಹೀಗಲ್ಲ, ಹೀಗೆ ಅಂತೇಳಿ ತಮ್ಮದೇ ರೀತಿಯ ಅರ್ಥ ನಿರೂಪಣೆಗಳನ್ನ ಕೊಡ್ತಾ ಹೋಗ್ತಾರೆ. ಈ ರೀತಿ ವಿವಿಧ ಪಂಗಡಗಳು ಅಲ್ಲೇ ಬೆಳೀತಾ ಹೋಗ್ತವೆ. ವಿವಿಧ ಚರ್ಚೆಗಳನ್ನು, ಬೈಬಲ್ನ ಮೇಲೆ ವಿವಿಧ ರೀತಿಯ ಚರ್ಚೆಗಳನ್ನು ಮಾಡ್ತಕ್ಕಂಥ ಪಂಗಡಗಳಲ್ಲಿ ಬೆಳೀತಾ ಹೋಗ್ತದೆ. ಒಂದು ರೀತಿಯಲ್ಲಿ ಇದು ಧಾರ್ಮಿಕ ವ್ಯಕ್ತಿಗಳಿಗೆ, ಅಲ್ಲಿರ್ತಕ್ಕಂಥ ರಿಲಿಜಿಯನ್ ಸಂಸ್ಥೆಗೆ ಅಥವಾ ಚರ್ಚಿಗೆ ಸತ್ಯ ಪರೀಕ್ಷೆ ಆಗಿತ್ತು, ಸತ್ಯನ ಪರೀಕ್ಷೆ ಮಾಡೋದಾಗಿತ್ತು. ಯಾವುದು ಸತ್ಯ, ಬೈಬಲ್ ಹೀಗೆ ಹೇಳಿರೋ ಸತ್ಯನ, ಹಾಗೆ ಹೇಳಿರೋ ಸತ್ಯನ ಅಂತೇಳಿ ಪರೀಕ್ಷೆ ಮಾಡೋದು ಅವರಿಗೆ ಸತ್ವ ಪರೀಕ್ಷೆ ಆಗ್ತಾ ಹೋಯಿತು. ಆದರೆ ಅಲ್ಲಿನ ಪ್ರಭುತ್ವಗಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಹೋಯಿತು. ಯಾಕೆ ಅಲ್ಲಿನ ಪ್ರಭುತ್ವಗಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಹೋಯ್ತಪ್ಪ ಅಂತಂದರೆ, ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲ ಪಂಗಡದ ಜನ ಆ ಒಂದು ಪ್ರಭುತ್ವದ ಕೈ ಕೆಳಗಡೆ ಇದ್ರು. ಆ ಪ್ರಭುತ್ವದಲ್ಲ ಒಳಗಡೆನೆ ವಾಸ ಮಾಡ್ತಾ ಇದ್ರು. ಅವರೆಲ್ಲರ ಅಭಿಪ್ರಾಯಗಳಿಂದ ದೂರ ನಿಲ್ತಕ್ಕಂಥ ತಟಸ್ಥ ನೀತಿಯನ್ನು ಇದು ಮಾಡಬೇಕಾಯ್ತು. ಯಾವುದೋ ಪ್ರಭುತ್ವ, ರಾಜರುಗಳು, ಸರ್ಕಾರಗಳು ಆ ಕೆಲಸ ಮಾಡಬೇಕು. ಯಾಕೆಂದರೆ ಎಲ್ಲರೂ ಕೂಡ ತಮ್ಮ ಒಂದು ಪ್ರಭುತ್ವದ ಒಳಗಡೆ ಇದ್ದಾರೆ. ಬೈಬಲ್ನಲ್ಲಿ ಹೇಳಿರ್ತಕ್ಕಂಥದ್ದು ಹೀಗೆ ಅಂತಕ್ಕಂಥವ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಇದಲ್ಲ ಈ ರೀತಿ ಹೇಳಿದೆ ಅಂತ ಹೇಳ್ತಾನೆ. ಈ ಥರ ವಿಭಿನ್ನ ಅಭಿಪ್ರಾಯಗಳು, ಅರ್ಥ ನಿರೂಪಣೆಗಳು ಸಮಾಜದಿಂದ ಹೊರಟಾಗ ಸರ್ಕಾರ ಏನು ಮಾಡುತ್ತೆ, ನಾನು ಯಾವರ ಒಬ್ಬರ ಪರವಾಗಿ ನಿಂತರೆ ಇನ್ನೊಂದು ಪಂಗಡವನ್ನು ಎದುರಾಕೊಳ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ತಟಸ್ಥ ನೀತಿಯನ್ನು ಅನುಸರಿಸ್ತಾರೆ. ಈ ರಿಲಿಜಿಯನ್ ಅಂತಕ್ಕಂಥ ಚರ್ಚಿನ ಸಂಸ್ಥೆಗಳೇನಿದೆ ಅವುಗಳ ವಿವಿಧ ರೀತಿಯ ಒಂದು ಅರ್ಥ ನಿರೂಪಣೆಯಿಂದ ತಾನು ದೂರ ನಿಂತುಕೊಂಡು ತನ್ನ ರಾಜಕೀಯ ನಿರೂಪಣೆಯಲ್ಲಿ, ತನ್ನ ನೀತಿ ನಿರೂಪಣೆಗಳಲ್ಲಿ ಅವರ ಅಭಿಪ್ರಾಯಗಳು ಇದರೊಳಗಡೆ ಸುಳಿಯದಂತೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೆಕ್ಯುಲರ್ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಎಲ್ಲ ಒಂದು ವ್ಯವಸ್ಥೆಗಳಿಂದಲೂ ಕೂಡ ಸಮಾನ ಅಂತರವನ್ನು ಅದು ಕಾಯ್ದುಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈ ರಾಜಕೀಯದಿಂದ ಧರ್ಮವನ್ನು ದೂರ ಇಡೋದು ಅಂತಂದರೆ ಹೀಗೆ ಅವರ ಅರ್ಥದಲ್ಲಿ. ಈ ರಿಲಿಜಿಯನ್ ಅಂತಕ್ಕಂಥ ಸಂಸ್ಥೆಯನ್ನು ರಾಜಕೀಯದಿಂದ ದೂರ ಇಡಬೇಕು ಅಂತಕ್ಕಂಥದ್ದು ಅಲ್ಲಿನ ವ್ಯವಸ್ಥೆಗೆ ಸ್ಪಷ್ಟವಾದಂಥ ನಿರ್ಧಾರ ಆಗಿತ್ತು. ಅದು ಕರೆಕ್ಟ್ ಕೂಡ ಆಗಿತ್ತು, ಸರಿ ಕೂಡ ಆಗಿತ್ತು. ಅದು ಈ ಹಿನ್ನೆಲೆಯಲ್ಲಿ ಈ ರಿಲಿಜಿಯನ್ನನ್ನು ರಾಜಕೀಯದಿಂದ ಬೇರ್ಪಡಿಸಬೇಕು ಅಂತಕ್ಕಂಥದ್ದು ಹುಟ್ಟಿದ್ದು ಯುರೋಪಲ್ಲಿ ಹುಟ್ಟಿದ್ದಂಥದ್ದು ಹೀಗೆ. ಅಲ್ಲಿ ರಿಲಿಜಿಯನ್ ಅಂತಂದರೆ ಸ್ಪಷ್ಟವಾಗಿ ಚರ್ಚ್ ಮತ್ತು ಅದರ ಅಧಿಕಾರ ವ್ಯಾಪ್ತಿ, ಅದರ ಅಧಿಕಾರ ವಲಯ ಏನಿರುತ್ತೆ ಅದರಿಂದ ಪ್ರಭುತ್ವ ಅಂತಕ್ಕಂಥದ್ದು ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ರಿಲಿಜಿಯನ್ ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲಿ ಒಂದೇ ಸತ್ಯವಾದ ದೇವರು, ಒಬ್ಬನೇ ಪ್ರವಾದಿ, ಒಂದೇ ರೀತಿಯಾದಂಥ ಒಂದೇ ಇರತಕ್ಕಂಥ ಒಂದು ಗ್ರಂಥ, ಧರ್ಮಗ್ರಂಥ, ರಿಲಿಜಿಯನ್ ಗ್ರಂಥ ಒಂದೇ ಒಂದು ಇರುತ್ತೆ. ಇದನ್ನು ರಿಲಿಜಿಯನ್ ಅಂತಕ್ಕಂಥ ಸ್ಪಷ್ಟವಾಗಿ ಕರೀತಾರೆ. ರಿಲಿಜಿಯನ್ ಅಂತೇಳಿ ಗುರುತಿಸೋದೇ ಹೀಗೆ, ಒಂದೇ ಪ್ರವಾದಿ, ಒಂದೇ ಸತ್ಯವಾದ ದೇವರು ಮತ್ತು ಒಂದು ಪವಿತ್ರ ಗ್ರಂಥ ಅಂತಕ್ಕಂಥದ್ದು, ಹೋಲಿ ಬುಕ್ ಅಂತಕ್ಕಂಥದ್ದು ಇರುತ್ತೆ. ಆದರೆ ಭಾರತೀಯ ಪರಂಪರೆಗೆ ಅಥವಾ ಭಾರತೀಯ ಸಮಾಜಕ್ಕೆ ಇದಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯ ದೇಶೀಯ ರಿಲಿಜಿಯನ್ಗಳಿಲ್ಲ. ನಮ್ಮಲ್ಲಿ ಇಂಥದ್ದೇ ಒಂದು ಪವಿತ್ರ ಗ್ರಂಥ ಅಂತೇಳಿಲ್ಲ, ಇಂಥವನೇ ಒಬ್ಬ ಧರ್ಮಸ್ಥಾಪಕ ಅಂತೇಳಿ ಇರಲ್ಲ, ಇದೇ ಸತ್ಯ ಅಂತೇಳಿ ಕೂಡ ಎಲ್ಲಿಯೂ ಕೂಡ ಹೇಳೋದಿಲ್ಲ. ಇದು ಕಾಲ, ದೇಶ ಮತ್ತು ವ್ಯಕ್ತಿಗನುಗುಣವಾಗಿ ಈ ಧರ್ಮಗಳು ಬದಲಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಹಿಮಾಲಯದಲ್ಲಿ ಕೂತಂಥವನು ಸ್ವೆಟರ್ ಆಗ್ತಕ್ಕಂಥದ್ದು ಅಲ್ಲಿನ ಧರ್ಮ ಆಗುತ್ತೆ. ಕರಾವಳಿ ಭಾಗದಲ್ಲಿ ಬೇಸಿಗೆಯಲ್ಲಿ ಶೆಕೆಯಲ್ಲಿ ಕೂತಂಥವನು ಸ್ವೆಟರ್ನ ಹಾಕದೇ ಇರೋದು ಅಲ್ಲಿ ಧರ್ಮ ಆಗುತ್ತೆ. ಅದೇ ಒಂದು ಆಚರಣೆಯಾಗಿ ಬೆಳೀತಾ ಹೋಗುತ್ತೆ. ಆಹಾರ ಪದ್ಧತಿಗಳಾಗಲಿ, ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳಾಗಲಿ, ನಮ್ಮಲ್ಲಿ ಪ್ರತಿಯೊಂದು ಕೂಡ ಒಂದು ಕಡೆ ಮಾಡಿದ್ರೆ ಅದು ಧರ್ಮ ಆಗಿರುತ್ತೆ. ಅದೇ ವಿಚಾರವನ್ನು ನೇರವಾಗಿ ಇನ್ನೊಂದು ಕಡೆ ಹೇರೋದಿಲ್ಲ. ಕಾಲಕ್ಕನುಗುಣವಾಗಿ, ದೇಶಕ್ಕನುಗುಣವಾಗಿ, ವ್ಯಕ್ತಿಗನುಗುಣವಾಗಿ ಒಳ್ಳೆಯದನ್ನು ಮಾಡ್ತಕ್ಕಂಥ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ಇರ್ತಕ್ಕಂಥ ಭಾರತೀಯ ಪರಂಪರೆಗೆ ಐರೋಪ್ಯ ವಸಾಹತುಶಾಹಿ ಜ್ಞಾನವಾಗಿರ್ತಕ್ಕಂಥ ಈ ಒಂದು ರಿಲಿಜಿಯನ್ ಪದವನ್ನು ಧರ್ಮ ಅಂತೇಳಿ ತರ್ಜುಮೆ ಮಾಡಿ ತಂದಿಟ್ಟಾಗ ಎಷ್ಟೆಲ್ಲ ಅಪಸವ್ಯಗಳಾಗತ್ತೆ ಅಂತ ಯೋಚನೆ ಮಾಡಿ ನೋಡಿ. ಮತ್ತು ಇವತ್ತದು ಆಗಿದೆ ಕೂಡ. ರಿಲಿಜಿಯನ್ ಅಂತಕ್ಕಂಥ ಪದವನ್ನು ಕನ್ನಡ ಭಾಷಾಂತರವನ್ನು, ಧರ್ಮ ಅಂತಕ್ಕಂಥ ಭಾಷಾಂತರವನ್ನು ಮಾಡಿದಾಗ ನಮ್ಮ ದೇಶದಲ್ಲಿ ತುಂಬಾ, ಮತ್ತು ಅದರ ಆಧಾರದ ಮೇಲೆ ನೀತಿ ನಿರೂಪಣೆಗಳು ಸಿದ್ಧವಾದಾಗ ನಮ್ಮ ಭಾರತೀಯ ಸಮಾಜಕ್ಕೂ ಐರೋಪ್ಯರ ರಿಲಿಜಿಯನ್ಗೂ ಕೂಡ ಕನೆಕ್ಷನ್ನೇ ಆಗೋದಿಲ್ಲ.
ಅಪಾರ್ಥಗಳು, ತಪ್ಪು ಅರ್ಥಗಳು ತುಂಬ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ಇದೊಂದೇ ಅಲ್ಲ, ಧರ್ಮ ಅಂತಕ್ಕಂಥ ಒಂದೇ ಪದವಲ್ಲ, ಹಲವಾರು ವಿಚಾರಗಳು ವಸಾಹತು ಶಾಹಿ ಪ್ರಜ್ಞೆಯಲ್ಲಿ ನಾವು ಅದರ ಒಂದು ಆಧಾರದ ಮೇಲೆ ನಮ್ಮಲ್ಲಿ ರಚಿತಗೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಹಲವಾರು ನೀತಿ ನಿರೂಪಣೆಗಳು ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲರೂ ಕೂಡ ನಾವೇನು ಮಾಡ್ತೀವಿ, ಧರ್ಮದಿಂದ ದೂರ ಇರಬೇಕು, ರಾಜಕೀಯ ಧರ್ಮದಿಂದ ದೂರ ಇರಬೇಕು, ಮಾಧ್ಯಮಗಳು ಧರ್ಮದಿಂದ ದೂರ ಇರಬೇಕು. ಇದು ಏನಾಗ್ತಾ ಇದೆ ಅಂತಂದರೆ, ಆ ಐರೋಪ್ಯ ವಸಾಹತುಶಾಹಿಯ ಪ್ರಜ್ಞೆ ನಮ್ಮನ್ನು ಹೇಗೆ ಆವರಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಈ ರೀತಿ ನಮ್ಮಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಓರೆಗಚ್ಚತಕ್ಕಂಥ, ನಾವು ಕಂಡಂಥ, ನಾವು ನೋಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಗೂ ನಾವು ಓದ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಗೂ ಎಷ್ಟು ವ್ಯತ್ಯಾಸಗಳಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ವಿವರಣೆ ಕೊಡ್ತಕ್ಕಂಥ, ಹಾಗೆ ರೀತಿ ನಮ್ಮ ತಲೆಗೆ ಚಿಂತನೆಯನ್ನು ಹಚ್ಚತಕ್ಕಂಥ ಒಂದು ಕೆಲಸವನ್ನು ಈ ಲೇಖನಗಳು ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ.